Hello, good evening to all of you. I'm Professor Dr. P. Surendra Upadhyay speaking from Bangalore. ಈಗ ಸುಂದರಕಾಂಡ ಪ್ರಥಮ ಸರ್ಗ 101ನೇ ಶ್ಲೋಕದಿಂದ ಹೇಳಲಿಕ್ಕಿದ್ದೇನೆ. ತ್ವಮಿಹಾಸುರಸಂಘನಾಂ ಪಾತಾಲತಾಲ ಲತಲವಾಸಿನಾಂ ದೇವರಾಜ ಗಿರಿಶ್ರೇಷ್ಠ ಪರಿಜ್ಞಃ ಸನ್ನಿವೇಶಿತ ತ್ವಮೇಷಾಂ ಜಾತವೀರ್ಯಾಣಾಂ ಪುನರೇವೋತ್ಪತಿಷ್ಯತಾಂ ಪಾತಾಲಸ್ಯ ಪ್ರಮೇಯಸ್ಯ ದ್ವಾರಮಾವೃತ್ಯ ತಿಷ್ಠಸಿ ತಿರ್ಯಗೂರ್ಧ್ವಮಧಶ್ಚೈವ ಶಕ್ತಿಸ್ತೆ ಶೈಲವರ್ಧಿತಂ ತಸ್ಮಾತ್ ಸಂಚೋದಯಾಮಿ ತ್ವಾಮುತ್ತಿಷ್ಠ ಗಿರಿಸತ್ತಮ ಸ ಏಷ ಕಪೀಶಾರ್ದೂಲ ಸ್ತ್ವಾಮುಪರ್ಯೇತಿ ವೀರ್ಯವಾನ್ ಹನುಮಾನ್ ರಾಮಕಾರ್ಯಾರ್ಥಂ ಭೀಮಕರ್ಮ ಕಮಾಪ್ಲುತಃ ಅಸ್ಯ ಸ್ವಾಸಾಹ್ಯಂ ಮಯಾ ಕಾರ್ಯಮಿಕ್ಷಾಕುಕುಲವರ್ತಿನಃ ಮಮ ಇಕ್ಷಾಕವಃ ಪೂಜ್ಯಾಃ ಪರಂ ಪೂಜ್ಯತಮಾಸ್ತವ ಕುರು ಸಾಚಿವ್ಯಮಸ್ಮಾಕಂ ನನಃ ಕಾರ್ಯಮತಿಕ್ರಿಮೇತ್ ಕರ್ತವ್ಯಮಕೃತಂ ಕಾರ್ಯಂ ಸತಾಂ ಮನ್ಯು ಮುದೀರಯೇತ್. ಗಿರಿಶ್ರೇಷ್ಠನೇ, ಪಾತಾಳದ ತಳದಲ್ಲಿ ವಾಸಿಸುವ ಅಸುರರ ಸಮೂಹಕ್ಕೆ ಬಾಗಿಲಾಗಿ ದೇವರಾಜನು ನಿನ್ನನ್ನು ಇರಿಸಿರುವನು. ಜನ್ಮದಿಂದಲೇ ಪರಾಕ್ರಮಿಗಳಾಗಿರುವ ಪದೇ ಪದೇ ಅಲ್ಲಿಂದ ಹೊರಬಂದು ಬಾಧಿಸುವ ಅಸುರರು ಬರದಂತೆ ಯಾರಿಗೂ ಕಾಣದೇ ಇರುವ ಪಾತಾಳದ ಬಾಗಿಲನ್ನು ಮುಚ್ಚಿಕೊಂಡು ನಿಂತಿರುವೆ. ಪರ್ವತೆ, ನಿನಗೆ ಮೇಲೆ ಕೆಳಗೆ ಅಡ್ಡಡ್ಡಲಾಗಿ ಎಲ್ಲ ರೀತಿಯಿಂದ ಬೆಳೆಯುವ ಸಾಮರ್ಥ್ಯವಿದೆ. ಆದರೆ ನಿನ್ನನ್ನು ಪ್ರಚೋದಿಸುತ್ತಿದ್ದೇನೆ. ಗಿರಿಸತ್ತಮನೆ ಮೇಲೇಳು. ರಾಮನ ಕೆಲಸಕ್ಕಾಗಿ ಅಸಾಧ್ಯವಾದ ಕಾರ್ಯವನ್ನು ಕೈಗೊಂಡು ಹನುಮಂತನು ಆಕಾಶದಲ್ಲಿ ಹಾರುತ್ತಾ ನೀನಿರುವ ಮೇಲ್ಭಾಗದಲ್ಲಿ ಸಾಗುತ್ತಿದ್ದಾನೆ. ಇಕ್ಷಾಕು ಕುಲದವರಿಗೆ ಸಹಾಯಕನಾಗಿರುವ ಈತನಿಗೆ ನಾನು ಸಹಾಯವನ್ನು ಮಾಡಬೇಕು. ನನಗೆ ಇಕ್ಷಾಕು ವಂಶದವರು ಪೂಜ್ಯರು, ನಿನಗೂ ಇನ್ನೂ ಪೂಜ್ಯತಮರು. ನಮ್ಮ ಕಾರ್ಯವೇಳೆ ಮೀರದಂತೆ ಆಗಬೇಕು. ಆದ್ದರಿಂದ ನೀನು ನನ್ನ ಸಚಿವನಾಗಿ ಕಾರ್ಯನಿರ್ವಹಿಸು. ಮಾಡಬೇಕಾದ ಕೆಲಸವನ್ನು ಸಕಾಲದಲ್ಲಿ ಮಾಡದಿದ್ದರೆ ಸತ್ಪುರುಷರು ಕುಪಿತರಾಗುತ್ತಾರೆ. ಸಲಿಲಾ ದೂರ್ಧಮುತ್ತಿಷ್ಠ ತಿಷ್ಠತ್ವೇಷ ಕಪಿಸ್ತ್ವಯಿ ಅಸ್ಮಾಕಮಧಿಶ್ಚೈವ ಪೂಜ್ಯಶ್ಚ ಪ್ಲವತಾಂ ವರಃ ಚಾಮೀಕರ ಮಹಾನಾಭ ದೇವಗಂಧರ್ವ ಸೇವಿತ ಹನುಮಾಂಸ್ತ್ವಯಿ ವಿಶ್ರಾಂತಸ್ಥತಃ ಶೇಷಂ ಗಮಿಷ್ಯತಿ ಕಾಕುತ್ಸತಾಸ್ಯಾನ್ ರಸಂ ಚ ಮೈಥಿಲ್ಯಾಶ್ಚ ವಿವಾಸನಂ ಶ್ರಮಂ ಚ ಪ್ಲವಗೇಂದ್ರಸ್ಯ ಸಮೀಕ್ಷೋತ್ಥಾತುಮರ್ಹಸಿ. ಹಿರಣ್ಯನಾಭೋ ಮೈನಾಕೋ ನಿಶಮ್ಯ ಲವಣಾಂಭಸಃ ಉತ್ಪಾತ ಜಲತೂರ್ಣಾಂ ಮಹಾದ್ರುಮಲಥಾಯುತಃ ಸಸಾಗರ ಜಲಂ ಬಿತ್ವಾ ಬಭೂವಾಭ್ಯುತ್ತಿಸ್ತಸ್ತದಾ ಯಥಾ ಜಲಧರಂ ವಿತ್ವಾ ದೀಪ್ತರಶ್ಮಿರ್ದಿವಾಕರಃ ಸಮಹಾತ್ಮಾ ಮುಹೂರ್ತೇನ ಪರ್ವತ ಸಲಿಲಾವೃತಃ ದರ್ಶಯಾಮಾಸ ಶೃಂಗಾಣಿ ಸಾಗರೇಣ ನಿಯೋಜಿತ. ನೀರಿನಿಂದ ಮೇಲೆದ್ದು ಬಾ. ಈ ವಾನರನಲ್ಲಿ ಸ್ವಲ್ಪ ಕಾಲ ನಿಲ್ಲಲಿ. ನಮ್ಮ ಅತಿಥಿಯಾದ ಈತನು ನಮಗೆ ಪೂಜ್ಯನು. ಚಾಮೀಕರ ಮಹಾನಾಭ ಹಿರಣ್ಯನಾಭನೇ, ದೇವತೆಗೂ ಗಂಧರ್ವರಿಂದಲೂ ಸೇವಿಸಲ್ಪಡುವನೇ. ಹನುಮಂತನು ನನ್ನಲ್ಲಿ ವಿಶ್ರಮಿಸಿ ಉಳಿದ ದಾರಿಯನ್ನು ಸುಲಭವಾಗಿ ಕ್ರಮಿಸುವನು. ಶ್ರೀರಾಮನ ದಯಾಪರತೆಯನ್ನು ಸೀತಾದೇವಿಯು ಕಳೆದು ಹೋಗಿರುವುದನ್ನು ಹನುಮಂತನ ಆಯಾಸವನ್ನು ಆಲೋಚಿಸಿ ನೀನು ಮೇಲೆದ್ದು ನಿಲ್ಲುವುದು ಉಚಿತವೆನ್ನಿಸುತ್ತದೆ. ಲವಣಸಾಗರನ ಮಾತುಗಳನ್ನು ಕೇಳಿ ಹಿರಣ್ಯನಾಭ ಮೈನಾಕನು ದೊಡ್ಡ ದೊಡ್ಡ ಮರ ಬಳ್ಳಿಗೊಡಗೂಡಿ ತಕ್ಷಣವೇ ನೀರಿನಿಂದ ಮೇಲೆದ್ದು ಬಂದನು. ಪ್ರಕಾಶಮಾನವಾದ ಕಿರಣಗಳುಳ್ಳ ಸೂರ್ಯನ ನೋಡು ಮೋಡವನ್ನು ಭೇದಿಸಿಕೊಂಡು ಹೊರಬರುವಂತೆ ಸಾಗರ ಜಲವನ್ನು ಭೇದಿಸಿಕೊಂಡು ಮೇಲೆ ಬಂದನು. ಸಾಗರನ ಆಜ್ಞೆಯನ್ನು ಹೊತ್ತ ಮಹಾತ್ಮನ ಮುಹೂರ್ತ ಮಾತ್ರದಲ್ಲಿ ನೀರಿನಿಂದ ಅಮೃತವಾದ ತನ್ನ ಶಿಖರಗಳನ್ನು ತೋರಿಸಿದನು. ಶಾತಕುಂಭ ನಿಭ್ಯೈ ಶೃಂಘೈ ಸಕಿನ್ನರ ಮಹೋರಗೈ ಆದಿತ್ಯೋದಯ ಸಂಕಾಶೈರಾಲಿ ಕದ್ಭಿರಿವಾಂಬರಂ ತಪ್ತ ಜಾಂಬೂನದೈ ಶೃಂಗೈ ಪರ್ವತಸ್ಯ ಸಮುತ್ಥಿತೈ
ಆಕಾಶಂ ಶಸ್ತ್ರಸಂಕಾಶಮಭವತ್ ಕಾಂಚನಪ್ರಭಂ ಜಾತರೂಪಮಯೈಃ ಶೃಂಗೈರ್ಭಜಾಮಾನೈಃ ಸ್ವಯಂ ಪ್ರಭೈಃ ಆದಿತ್ಯಶತಸಂಕಾಶಃ ಸೋಭವದ್ಗಿರಿಸತ್ತಮಃ ತಮುತ್ಥಿತಮಸಂಗೇನ ಹನುಮಾನಗ್ರತಃ ಸ್ಥಿತಂ ಮಧ್ಯೆ ಲವಣತೋಯಸ್ಯ ವಿಘ್ನೋಯಮಿತಿ ನಿಶ್ಚಿತಃ ಸತಮುಚ್ಚಿತ ಮತ್ಯರ್ಥಂ ಮಹಾವೇಗೋ ಮಹಾಕಪಿಃ ಪುರಸಾ ಪಾತಯಾಮಾಸ ಜೀಮೂತಮಿವ ಮಾರುತಃ ಸತದಾ ಪಾತಿತಸ್ತೇನ ಕಪಿನಾ ಪರ್ವತೋತ್ತಮಃ ಬುದ್ಧ್ವಾ ತಸ್ಯ ಕಪೇರ್ವೇಗಂ ಜರ್ಷ ಚ ನನಂದ ಚ ಕಿನ್ನರರು ಮಹಾಸರ್ಪಗಳು ಇದ್ದಂಥ ಉದಯಿಸುತ್ತಿರುವ ಸೂರ್ಯನ ಸಮಾನವಾದ ಕಾಂತಿಯಿಂದ ಕೂಡಿದ್ದ ಚಿನ್ನದ ಕಲಶಗಳಂತೆ ತೋರುತ್ತಿರುವ ಶಿಖರಗಳ ಆಕಾಶದಲ್ಲಿ ಗೆರೆ ಎಳೆಯುತ್ತಿರುವನೇ ಎಂಬಂತಿದ್ದ. ಪುಟ್ಟ ಕಿಟ್ಟ ಚಿನ್ನದಂತೆ ಮಿರಮಿರನೆ ಮಿರುಗುತ್ತಿದ್ದ ನೀರಿಂದ ಮೇಲೆ ಬಂದ ಪರ್ವತ ಶಿಖರಗಳಿಂದ ಕೂಡಿದ್ದ ವೈನಾಕನಿಂದ ಶಸ್ತ್ರದಂತೆ ಕಪ್ಪಾಗಿದ್ದ ನೀಲಿಯಾಗಿದ್ದ ಆಕಾಶವು ಸುವರ್ಣದ ಪ್ರಭೆಯಂತೆ ಕೂಡಿರುವಂತೆ ಕಾಣುತ್ತಿತ್ತು. ಸ್ವತಃ ಸಹಜ ಕಾಂತಿಯೊಡಗೂಡಿರುವ ಸುವರ್ಣಮಯವಾದ ಪ್ರಜ್ವಲಿಸುತ್ತಿರುವ ಶಿಖರಗಳಿಂದ ಆ ಪರ್ವತವು 100 ಸೂರ್ಯರಂತೆ ಕಾಣುತ್ತಿತ್ತು. ಯಾವ ಚಲನೆಯೂ ಇಲ್ಲದೆ ಸಮುದ್ರದ ಮೇಲೆದ್ದು ತನ್ನ ಎದುರು ನಿಂತಂತ ಆ ಪರ್ವತವನ್ನು ಲವಣ ಸಮುದ್ರದಲ್ಲಿ ಇದು ಏನೋ ವಿಘ್ನ ಬಂದೊದಗಿತು ಎಂದು ಹನುಮಂತನು ನಿಶ್ಚಯಿಸಿಕೊಂಡನು. ಅತ್ಯಂತ ಮೇಲಕ್ಕೆ ಎದ್ದು ಬಂದು ನಿಂತ ಆತನನ್ನ ಮಹಾವೇಗವುಳ್ಳ ಆಂಜನೇಯನು ಮೋಡವನ್ನು ಗಾಳಿ ಚದುರಿಸಿದಂತೆ ಎದೆಯಿಂದ ಅಪ್ಪಳಿಸಿ ಕೆಳಗುರುಳಿಸಿದ. ಹಾಗೆ ಕಪಿಯಿಂದ ಬೀಳಿಸಲ್ಪಟ್ಟ ಮೈನಾಕನು ಮಾನರನ ಮೇಘ ಸಾಮರ್ಥ್ಯ ತಿಳಿದು ಅತ್ಯಂತ ಸಂತೋಷಗೊಂಡನು. ತಮಾಕಾಶಗತಂ ವೀರಮಾಕಾಶೇ ಸಮುಪಸ್ಥಿತಃ ಪ್ರೀತೋ ಹೃಷ್ಟಮನಾ ವಾಕ್ಯಮಬ್ರಮೀತ ಪರ್ವತ ಕಪಿಂ ಮಾನಶಂ ಧಾರಯನ್ ರೂಪಮಾತ್ಮನಃ ಶಿಖರೇ ಸ್ಥಿತಃ ದುಷ್ಕರಂ ಕೃತವಾನ್ ಕರ್ಮ ತ್ವಮಿದಂ ವಾನರೋತ್ತಮಃ ನಿಪತ್ಯ ಮಮ ಶೃಂಗೇಶು ವಿಶ್ರಮಸ್ವ ಯಥಾಂಸಕಂ ರಾಘವಸ್ಯ ಕುಲೇ ಜಾತೈರುದತಿ ಪರಿವರ್ಧಿತಃ ಸತಾಂ ರಾಮುಹಿತೆ ಯುಕ್ತಂ ಪ್ರತ್ಯರ್ಚಯತಿ ಸಾಗರಃ ಕೃತೆ ಚ ಪ್ರತಿಕರ್ತವ್ಯಮೇಷ ಧರ್ಮಃ ಸನಾತನಃ ಸ್ವಯಂ ತತ್ಪ್ರತೀಕಾರಾರ್ಥಿ ತತ್ವಃ ಮಹರ್ರತಿ ತ್ವನ್ನಿಮಿತ್ತ ಮನೇನಾಹಂ ಬಹುಮಾನಾತ್ ಪ್ರಚೋದಿತ ಯೋಜನಾನಾಂ ಶತಂ ಚಾಪಿ ಕಪಿರೇಶ ಸಮಾಪ್ಲುತಃ. ಆಕಾಶದಲ್ಲಿರುವ ಆ ವೀರನನ್ನು ಕುರಿತು ಸುಪ್ರೀತನ ಸಂತುಷ್ಟನಾಥನು ಈ ರೀತಿ ಹೇಳಿದನು. ತನ್ನ ಶಿಖರದ ತುದಿಯಲ್ಲಿ ನಿಂತು ಮನುಷ್ಯ ರೂಪವನ್ನು ಧರಿಸಿ ವಾನರೋತ್ತಮನೇ, ನೀನು ಅತ್ಯಂತ ಕಷ್ಟ ಸಾಧ್ಯವಾದ ಕೆಲಸವನ್ನು ಮಾಡಿರುವೆ. ನನ್ನ ಶಿಖರಗಳ ಮೇಲೆ ನೆಗೆದು ಕುಳಿತು ನಿನ್ನಿಷ್ಟದಂತೆ ವಿಶ್ರಮಿಸು. ರಾಘವನ ಕುಲದಲ್ಲಿ ಜನಿಸಿದ ರಾಜರಿಂದ ಹಿಂದೆ ಅಗಸ್ತ್ಯರಿಂದ ವಾಪೋಷಣ ತೆಗೆದುಕೊಳ್ಳಲ್ಪಟ್ಟು ಕೃಷ್ಣನಾಗಿ ಹೋಗಿದ್ದ ಸಾಗರನು ಅಭಿವೃದ್ಧಿಯನ್ನು ಹೊಂದಿದನು. ಆದ್ದರಿಂದ ಸಾಗರನು ರಾಮನಿಗೆ ಹಿತ ಉಂಟು ಮಾಡುವ ಕಾರ್ಯದಲ್ಲಿ ತೊಡಗಿರುವ ನಿನ್ನನ್ನು ಆಧರಿಸಿ ಇಚ್ಛಿಸುತ್ತೇನೆ. ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡುವುದು ಸನಾತನ ಧರ್ಮವಾಗಿದೆ. ಆದ್ದರಿಂದ ತನ್ನ ಅಭಿವೃದ್ಧಿಗೆ ಕಾರಣರಾದವರಿಗೆ ಪ್ರತ್ಯುಪಕಾರ ಮಾಡಬಯಸಿದ ಸಾಗರನು ನನ್ನಿಂದ ಸತ್ಕೃತನಾಗುವ ಅಪೇಕ್ಷೆ ಹೊಂದಿದ್ದಾನೆ. ಅವನ ಆತಿಥ್ಯವನ್ನು ಸ್ವೀಕರಿಸುವುದರ ಮೂಲಕ ಆತನನ್ನು ಧನ್ಯನಾಗಿ ಮಾಡು. ಈತನು ಗೌರವಪೂರ್ವಕನಾಗಿ ನನಗೆ ಹೀಗೆ ಹೇಳಿರುವನು. ಈ ವಾನರನು 100 ಯೋಜನ ವಿಸ್ತಾರದ ಸಾಗರವನ್ನು ಲಂಘಿಸಿ ಹೊರಟಿದ್ದಾನೆ. ತವ ಸಾನುಷು ವಿಶ್ರಾಂತ ಶೇಷಂ ಪ್ರಕ್ರಮ ಮತಾಮಿತಿ ತಿಷ್ಠಂ ತ್ವಂ ಕಪಿಶಾರ್ದೂಲಮಯಿ ವಿಶ್ರಮ್ಯ ಗಮ್ಯತಾಂ ತದಿದಂ ಗಂಧವತ್ ಸ್ವಾದು ಕಂದಮೂಲ ಫಲಂ ಬಹು ತದಾ ಸ್ವಾದ್ಯ ಹರಿಶ್ರೇಷ್ಠ ವಿಶ್ರಾಂತೋ ನುಗಮಿಷ್ಯಸಿ ಅಸ್ಮಾಂ ಕಮಪಿ ಸಂಬಂಧ ಕಪಿ ಮುಖ್ಯತ್ವಯಾಸ್ತಿ ವೈ ಪ್ರಖ್ಯಾತಸ್ತ್ರೀಷು ಲೋಕೇಶು ಮಹಾಗಣ ಪರಿಗ್ರಹ ವೇಗವಂತ ಪ್ಲವಂತೋ ಯೇ ಪ್ಲವಗ ಮಾರುತಾತ್ಮಜ ತೇಷಾಂ ಮುಖ್ಯತಮಂ ಮನ್ಯೆ ತ್ವಾಮಹಂ ಕಪಿಕುಂಜರಃ ಅತಿಥಿ ಕಿಲ ಪೂಜಾರ್ಹ ಪ್ರಾಕೃತೋಪಿ ವಿಜಾನತ ಧರ್ಮಂ ಜಿಜ್ಞಾಸಮಾನೇನ ಕಿಂ ಪುನಸ್ತ್ವಾದೃಶೋ ಮಹಾನ್ ತ್ವಂ ಹಿ ದೇವ ವರಿಷ್ಠಸ್ಯ ಮಾರುತಸ್ಯ ಮಹಾತ್ಮನಃ ಪುತ್ರಸ್ತಸೈವ ವೇಗೇನ ಸದೃಶ ಕಪಿಕುಂಜರ. ನಿನ್ನ ಶಿಖರಗಳಲ್ಲಿ ವಿಶ್ರಮಿಸಿ ಉಳಿದ ದಾರಿಯನ್ನು ಆಯಾಸವಿಲ್ಲದೆ ದಾಟಲಿ ಎಂದು. ಆದ್ದರಿಂದ ಕಪಿಶಾರ್ದೂಲನೆ, ನೀನು ನನ್ನ ಶಿಖರಗಳಲ್ಲಿ ನಿಂತು ವಿಶ್ರಮಿಸಿ ಮುಂದೆ ಸಾಗು.
ಇಲ್ಲಿ ಪರಿಮಳದಿಂದ ಕೂಡಿದ ರುಚಿಕರವಾದ ಗೆಡ್ಡೆ ಗೆಣಸುಗಳು, ಹಣ್ಣು ಹಂಪಲುಗಳು ಸಮೃದ್ಧವಾಗಿದೆ. ಅವನ್ನು ಆಸ್ವಾದಿಸಿ ವಿಶ್ರಮಿಸಿ ಆಮೇಲೆ ನಿನ್ನ ಪ್ರಯಾಣವನ್ನು ಮುಂದುವರಿಸು. ಕಪಿಮುಖ್ಯನೇ, ನಮಗೂ ನಿನ್ನೊಡನೆ ಸಂಬಂಧವಿದೆ. ಮಹಾಗುಣವಂತರನ್ನು ಆಧರಿಸುವುದು, ಆಶ್ರಯಿಸುವುದು ಮೂರು ಲೋಕಗಳಲ್ಲಿ ಪ್ರಸಿದ್ಧವೇ ಆಗಿದೆ ಅಲ್ಲವೇ? ವೇಗವಾಗಿ ಆರುವ ಕಪಿಗಳಲ್ಲೆಲ್ಲ ಮಾರುತನು ಸುತನೇ. ನೀನು ಅಸಾಧಾರಣ ಸಾಮರ್ಥ್ಯವೆಂದು ತಿಳಿಯುವೆ. ಧರ್ಮವನ್ನು ವಿಶ್ಲೇಷಿಸಿ ಚೆನ್ನಾಗಿ ತಿಳಿದವರಿಗೆ ಬಂದಂಥ ಅತಿಥಿಯು ಅತ್ಯಂತ ಸಾಧಾರಣ ವ್ಯಕ್ತಿತ್ವದವನೇ ಆಗಿದ್ದರೂ ಅವನು ಪೂಜಾರ್ಹನಾಗಿರುತ್ತಾನೆ. ಹಾಗಿರುವಾಗ ನಿನ್ನಂಥ ಮಹಾತ್ಮ ಅತಿಥಿಯಾಗಿ ಬಂದಿರುವಾಗ ಹೇಳುವುದರೇನಿದೆ? ದೇವತೆಗಳಲ್ಲಿ ವರಿಷ್ಠನಾದ ಮಹಾತ್ಮನಾದ ಮಾರುತನ ಮಗನಾದ ನೀನು ವೇಗದಲ್ಲಿ ಅವನಿಗೆ ಸಮಾನನೇ ಆಗಿರುವೆ. ಇಲ್ಲಿಗೆ 130 ಶ್ಲೋಕ ಆಯಿತು. ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಆಮೇಲೆ ಮತ್ತೆ ಮುಂದುವರಿಸೋ 131ರಿಂದ. ಓಕೆ.